ಇವತ್ತು ದೇಶಾದ್ಯಂತ ರಾಮನವಮಿಯ ಸಂಭ್ರಮ. ರಾಮನಗರದ ರಾಮದೇವರ ಬೆಟ್ಟವನ್ನ ಬಿಜೆಪಿಯ ನಾಯಕರು ಇವತ್ತು ಹತ್ತಿದ್ದಾರೆ. ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಅಶ್ವಥ್ ನಾರಾಯಣರಿಂದ ವಿಶೇಷ ಪೂಜೆ ಕೂಡ ಸಲ್ಲಿಕೆಯಾಗಿದೆ. ರಾಮದೇವರಿಗೆ 400ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಹತ್ತಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಬಿಜೆಪಿಯ ನಾಯಕರು. ಇವತ್ತು ನನಗೆ ವೈಯಕ್ತಿಕವಾದ ವಿಶೇಷ ದಿನ ಅಂತೇಳಿ ಡಾಕ್ಟರ್ ಮಂಜುನಾಥ್ ಹೇಳಿದ್ದಾರೆ. ರಾಮನವಮಿಯ ದಿನವೇ ನಾನು ನನ್ನ ಶ್ರೀಮತಿಯನ್ನ ನೋಡಿದ್ದು. 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಸಂಚಾರವನ್ನ ಮಾಡಿದ್ದೇನೆ. ಜನರ ಉತ್ಸಾಹವನ್ನು ನೋಡ್ತಾ ಇದ್ರೆ ಗೆದ್ದೇ ಗೆಲ್ತೀನಿ ಅನ್ನುವಂತಹ ವಿಶ್ವಾಸ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ರಾಮನಗರದಲ್ಲಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ರಾಮದೇವರ ದರ್ಶನದ ನಂತರ ತಮ್ಮ ಗೆಲುವಿನ ವಿಶ್ವಾಸದ ಮಾತನ್ನ ಮತ್ತೊಮ್ಮೆ ಆಡಿದ್ದಾರೆ. ಇಂದು ರಾಮನವಮಿ ಹಿನ್ನೆಲೆ ರಾಮನಗರ ಬಿಜೆಪಿ ನಾಯಕರು ಇಂದು ಅದ್ದೂರಿ ರಾಮನವಮಿ ಆಚರಣೆಯನ್ನ ಮಾಡಿದ್ದಾರೆ. ರಾಮದೇವರ ಬೆಟ್ಟವನ್ನ ಮೆಟ್ಟಿಲುಗಳ ಮೂಲಕ ಹತ್ತುವಂತ ಮೂಲಕ ರಾಮನವಮಿಯನ್ನು ಆಚರಣೆ ಮಾಡಿದ್ದಾರೆ. ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಕುಟುಂಬ ಸಮೇತರಾಗಿ ರಾಮದೇವರ ಬೆಟ್ಟಕ್ಕೆ ಬಂದು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ರಾಮನವಮಿ ಇರುವಂಥ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುವುದರ ಜೊತೆಗೆ ಅವರು ಇಲ್ಲಿನ ಒಂದಷ್ಟು ಇತಿಹಾಸಗಳನ್ನು ಕೂಡ ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ನನ್ನ ಜೊತೆಗೆ ಮಂಜುನಾಥ್ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಇವತ್ತು ರಾಮನವಮಿ ಅಂಗವಾಗಿ ರಾಮದೇವರ ಬೆಟ್ಟಕ್ಕೆ ಭೇಟಿ ನೀಡಿದ್ರಿ, ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರಿ, ಏನನ್ಸುತ್ತೆ ಸರ್? ಮೊದಲನೇದಾಗಿ ಸಮಸ್ತ ಭಾರತೀಯರಿಗೂ ಇವತ್ತು ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ಈ ಶ್ರೀರಾಮನವಮಿ ದಿವಸ ನಾನು, ನಮ್ಮ ಶ್ರೀಮತಿಯವರು ಮತ್ತು ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಮತ್ತು ಎಲ್ಲ ಮುಖಂಡರುಗಳ ಜೊತೆ ಬಂದು ಶ್ರೀರಾಮನಿಗೆ ಪೂಜೆಯನ್ನು ಸಲ್ಲಿಸಿದ್ದೇವೆ. ಅಂದರೆ ಇದೊಂದು ನಮ್ಮ ಸಂಪ್ರದಾಯ. ಸೊ ಅದರಿಂದ ನಮಗೆಲ್ಲ ಖುಷಿಯಾಗುತ್ತೆ. ಯಾಕೆಂದರೆ ಶ್ರೀರಾಮ ಅಂದರೆ ಒಂದು ಆದರ್ಶದ ಸಂಕೇತ. ಸೊ ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಸೌಹಾರ್ದತೆಯಿಂದ ಇರಬೇಕು, ಎಲ್ಲರೂ ನೆಮ್ಮದಿಯಿಂದ ಇರಬೇಕು, ಎಲ್ಲರೂ ಸಂತೃಪ್ತಿಯಿಂದ ಇರಬೇಕು ಅನ್ನುವ ಅವರ ಆದರ್ಶ ನಿಜವಾಗ್ಲೂ. ಅದಕ್ಕೋಸ್ಕರ ಅವರನ್ನು ಯುಗ ಪುರುಷ ಅಥವಾ ಮಹಾಪುರುಷ ಅಂತ ಹೇಳ್ತೀವಿ ನಾವು. ಮೆಟ್ಟಿಲುಗಳ ಮೂಲಕ ಬೆಟ್ಟ ಹತ್ತಿದ್ರೆ ಇಲ್ಲಿನ ಒಂದಷ್ಟು ಇತಿಹಾಸ ತಿಳಿಯುವಂಥ ಪ್ರಯತ್ನ ಮಾಡಿದ್ರಿ ಸರ್? ಅಲ್ಲ, ಹೌದು. ಯಾಕೆಂದರೆ ನಾನು ಮೊದಲನೇ ಬಾರಿಗೆ ನಾನು ಇಲ್ಲಿ ಬರ್ತಾ ಇರೋದು. ಇದು ಅಂದರೆ ಸುಗ್ರೀವ ಒಂದು ಏಕಶಿಲಾ ರಾಮರ ಪಟ್ಟಾಭಿಷೇಕ ಆದ ನಂತರ ಅಯೋಧ್ಯೆಯಿಂದ ಇಲ್ಲಿಗೆ ಬಂದು ನಂತರ ಸುಗ್ರೀವ ಏಕಶಿಲಾ ರಾಮಮೂರ್ತಿಯನ್ನು ಇಲ್ಲಿ ಸ್ಥಾಪನೆ ಮಾಡಿದರು ಅಂದ್ಬಿಟ್ಟು ಮನೆ ಭೇಟಿ ಕೊಡ್ತಿದ್ದೀರಿ. ಏನು ಹೇಳ್ತಾರೆ ಮೇಡಮ್ ಕನಕಪುರ ಜನತೆ? ಇಲ್ಲ, ನಾವು ನಿಮ್ಮ ಜೊತೆ ನಿಲ್ತೀವಿ ಅಂತ ಹೇಳ್ತಾರೆ. ನೀವು ಮನೆ ಬಾಗಿಲಿಗೆ ಬಂದಿದ್ದೀರಾ, ಮುಂದಿನ ದಿನಗಳಲ್ಲಿ ನೀವು ನಮ್ಮ ಜೊತೆ ನಿಲ್ತೀರಾ ಅನ್ನೋ ನಂಬಿಕೆ ಇದೆ. ನಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ ಅನ್ನೋದು ಅವರೆಲ್ಲರಿಗೂ ಒಂದು ಆಶಾಭಾವ ಇದೆ. ಅದಕ್ಕೆ ತಕ್ಕಂಗೆ ಅವರು ನನಗೆ ಉತ್ತೇಜನವಾಗಿ ನನಗೆ ಪ್ರೋತ್ಸಾಹ ಕೊಡೋ ರೀತಿಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮತದಾರನ ಮುಟ್ಟೋದಕ್ಕೆ ಅವ್ರು ನನಗೆ ಪ್ರೇರಣೆ ಕೊಡ್ತಾರೆ. ಏನಾದರೂ ಸಮಸ್ಯೆಗಳು ಹೇಳ್ಕೊಂತಾರ ಮೇಡಮ್ ನೀವು ಓದಂಥ ಸಂದರ್ಭದಲ್ಲಿ? ಯಾಕಂತಂದರೆ ಅಲ್ಲ, ಈಗ ಇರೋದೇ ಕಡಿಮೆ ಸಮಯ. ಅವ್ರು ಹೇಳ್ತಾರೆ ನಾವು ಹಿಂದಿಂದ